ಹೇಳಿದ್ದಕ್ಕೆ ತಾನೇ ದೇವ್ರಂತ ನನ್ನನ್ನು ಹೊರಗೆ ಹಾಕಿದ್ದೆ. ಬನ್ರಿ ಅವ್ರನ್ನ ಗಾಡಿಯಾಗ ಕುಂದಿಸಿ ಬಂದನ್ರಿ. ಹೋಗ ಇವ್ರ ನಿಮ್ಮೆ ಹೆಣ್ಮಕ್ಳನ್ರಿ. ಹೌದಾ ಹೆಣ್ಣು ಹುಲಿ ಅದ. ಬನ್ರಿ ಇಷ್ಟ ತನಕ ಮಾತಾಡಿ ಮಾತಾಡಿ ಸುಸ್ತಾಗಿ ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಒಂದು ಗ್ಲಾಸ್ ಹಾರ್ಲಿಕ್ಸ್ ಕೊಡ್ತೀನಿ. ಹಾರ್ಲಿಕ್ಸ್ ಕೊಡುವ ಮುನ್ನ ಹೇಳಿ ಏನ್ ಬೇಕು? ಏನ್ ಕೊಡ್ತೀವಿ? ನೀಲಾ, ಅಮ್ಮ ನೀಲಾ, ಬೇಗನೆ ನಿನ್ನ ತಂಗಿನ ಕರೆದುಕೊಂಡು ತೋಟಕ್ಕೆ ಬಾರಮ್ಮ. ಇವತ್ತುಗಳ ಆಳೆ ಯಾರು ಕೆಲ್ಸಕ್ಕೆ ಬರೋದಿಲ್ಲ. ಕಡೆ ಶ್ರಾವಣ ಸೋಮವಾರ. ಬೇಗನೆ ನಿನ್ನ ತಂಗಿನ ಕರ್ಕೊಂಡು ತೋಟಕ್ಕೆ ಬಾರಮ್ಮ. ಸರಿ ಮಾಮ, ಕರಿ. ನೋಡಮ್ಮ, ನಾವು ಭಾವನವ್ರ ಜೊತೆ ತೋಟಕ್ಕೆ ಹೋಗ್ತಿದ್ದೀನಿ, ನೀನು ಕೂಡ ಬಾರಮ್ಮ. ನಾನ್ ತೋಟಕ್ಕೆ ಬರ್ಬೇಕಾ? ಅಕ್ಕ, ನನ್ ತವ್ರ ಮಲ್ಲಿ ನನಗ ಒಂದ್ ಸ್ವಲ್ಪ ಬಿಸಿಲು ಸಹಿತ ತೋರಿಸಿಲ್ಲ ಅಂತದ್ರಲ್ಲಿ ನಾನು ಹೊಲಕ್ ಬಂದ್ ಕೆಲಸ ಮಾಡೋದಂದ್ರೆ ನನಗ್ ನಾಚಿಕೆ ಆಗತ್ತಪ್ಪ. ನೋಡಮ್ಮ, ನಿನ್ನ ತವರು ಮನೇಲಿ ನಿನಗೆ ಬಿಸಿಲನ್ನು ತೋರಿಸ್ತೇ ಇರಬಹುದು, ಆದ್ರೆ ನೀನು ಬಂದಿರೋದು ರೈತರ ಕುಟುಂಬಕ್ಕೆ ಅಂದಮೇಲೆ ನಿನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕಮ್ಮ. ನಡೆ ಕೆಲ್ಸಕ್ಕೆ ಹೋಗೋಣ. ಅಕ್ಕ, ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ನಾನೇನಿಲ್ಲಿ ಕೆಲಸದಳಾಗಿ ಬಂದಿಲ್ಲ, ನೌಕರಸ್ಥರನ್ನ ಹೆಂಡತಿಯಾಗಿ ಬಂದಿದ್ದೀನಿ. ನಿನ್ನ ಗಂಡನಾಗಿ ಹುಂಬ ರೈತರಿಗೆ ಹೊಲದಲ್ಲಿ ದುಡಿಯೋನಲ್ಲ ನನ್ನ ಗಂಡ. ಕಾಮಿನಿ, ಮಂಜೂರಿ ಪಟ್ಟದಂಗಿ ಹರ್ಟ್ ದೋತ್ರ ಮರುಕೋಸ್ತ್ರ ತಲೆಗೆ ಸುತ್ತಕೊಂಡು ಬಿಸಿಲು ಮಳೆ ಗಾಳಿ ಚಳಿ ಎಂದೇ ರಾತ್ರಿ ಎಲ್ಲ ಕಣ್ಣಾಗ ಎಣ್ಣೆ ಹಾಕೊಂಡು ಹೊಲದಲ್ಲಿ ದುಡಿದು ನಿನ್ನ ಗಂಡನನ್ನ ನೌಕರಸ್ಥನಾಗಿ ಮಾಡಿದ್ದು ಇದೇ ಹುಂಬ ರೈತ ಅನ್ನೋದು ನಿನಗೆ ನೆನಪಿರ್ಲಿ ತಾಯಿ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ, ನೀವು ವಿದ್ಯಾ ಕಲಿಸಿ ನೌಕರಸ್ಥರನ್ನಾಗಿ ಮಾಡಿದ ಮಾತ್ರಕ್ಕೆ ನೀವು ಹೇಳಿಕೊಂಡಿದ್ದು ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರಲು ನಾನಿಲ್ಲಿ ಬಂದಿಲ್ಲ. ನಿಮ್ಮ ತಮ್ಮನ ಕಡೆದ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ನಾನು ಸತಿ ಆಗಿ ಬಂದಿರುವೆ. ಕಾಮಿನಿ, ಏನ್ ಮಾತಾಡ್ತಿದ್ಯಮ್ಮ ನೀನು? ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ ಅಂದ್ಮೇಲೆ ಗುರು ಹಿರಿಯರಿಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಬೇಕು ಅಂದಾಗ ಅವ್ರು ಹೇಳಿದ್ದಾದ್ರೂ ಏನು. ಬಾರಮ್ಮ, ಹೊಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಏನು ಆಗೋದಿಲ್ಲ, ಬಾ ನಡಿ. ಅಕ್ಕ, ಸಾಕ್ ಮಾಡ ನಿನ್ನ ಮಾತನ್ನ. ಹೊಲದಲ್ಲಿ ಕೆಲಸ ಮಾಡಿ ಊಟ ಮಾಡೋಷ್ಟು ನಾನೇನು ಗತಿಗೆಟ್ಟವಳಲ್ಲ. ನನ್ನ ಮನೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಉಂಡು ಹೋಗುವಂತ ಮನೆತನ ಜಮೀನ್ದಾರ್ ವಂಶ ನಮ್ದು. ಕಾಮಿನಿ, ನಿನ್ ತವ್ರ ಮನೆಯವರು ಕೋಟ್ಯಾಧೀಶ್ವರ ಇರಬಹುದು, ಆದ್ರೆ ಹೆಣ್ಣು ಒಂದ್ಸಲ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಂದ ಮೇಲೆ ಆ ಮನೆ ಹಿರಿಯರು ಹೇಳಿದಾಗಿ ನಡ್ಕೊಂಡು ಹೋದ್ರೇನೆ ನೀನೊಬ್ಳು ಭಾರತೀಯ ಸಂಸ್ಕೃತಿಯ ಹೆಣ್ಣು ನನ್ ಮನೆ ಕಣ್ಣು ಹೋಗೋಕೆ ಸಾಧ್ಯ ಕಣಮ್ಮ. ಅಯ್ಯಯ್ಯೋ, ಅಂದ್ರೆ ನಾನ್ ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವಳು ಅಂತಾನೆ ನಿಮ್ಮ ಭಾವನೆ? ನೋಡಮ್ಮ, ಅವರು ನೀನು ಕೆಟ್ಟವಳು ಅಂತ ಹೇಳಿಲ್ಲಮ್ಮ, ಈ ಮನೆ ಒಳ್ಳೆ ಮಹಾಲಕ್ಷ್ಮಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ಅಂದ್ಮೇಲೆ ಗುರು ಹಿರಿಯರಿಗೆ ತಗ್ಗಿ ಬಗ್ಗಿ ನಡಿಬೇಕೆಂಬುದನ್ನು ಹೇಳ್ತಾ ಇದ್ದಾರೆ ಹೊರತು ಬೇರೆ ಯಾವ ಕೆಟ್ಟ ಮಾತುಗಳನ್ನು ಆಡ್ತಿಲ್ಲವಲ್ಲಮ್ಮ. ಅಕ್ಕ, ನನಗೆ ಬೆಲೆ ನೆಲೆ ಏನಂತ ಚೆನ್ನಾಗ್ ಗೊತ್ತು. ನಿನ್ನಿಂದ ಕೇಳಿ ತಿಳ್ಕೊಳ್ಳೋಷ್ಟು ಬುದ್ಧಿಗೇಡಿ ಹೆಣ್ಣು ನಾನಲ್ಲ. ಸಾವಿತ್ರಿ, ನೋಡಿ ಬಾಬಾ, ನೋಡು, ನಿನ್ನಿಷ್ಟದಂತೆ ನಡೆದುಕೊಳ್ಳಲು ಇದು ಮೈಸೂರು ಮಹಾರಾಜರ ಸಂಸ್ಥಾನ ಅಲ್ಲ, ಪಕ್ಕಾ ಪಕ್ಕಾ ರೈತರ ಮನೆ ಅನ್ನೋದು ನೆನಪಿರಲಿ ನಿನಗೆ. ಮಾವನವರೇ, ರೈತರ ಮಡದಿಯಾಗಿ ನಾನು ಈ ಮನೆಗೆ ಬಂದಿಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ಮನೆಗೆ ಬಂದಿದ್ದೀನಿ. ನೀನ್ ಇನ್ಸ್ಪೆಕ್ಟರ್ ಹೆಂಡತಿ ಅಂದ ಮಾತ್ರಕ್ಕೆ ನಿನ್ ತಲೆಗೇನು ಎರಡು ಕೊಂಬ್ ಬಂದಿಲ್ಲ. ಈ ಮನೆಯಲ್ಲಿ ಎಲ್ಲರಿಗೂ ಒಂದೇ ಸ್ಥಾನಮಾನ.
ಇಷ್ಟೆಲ್ಲ ಮಾತಾಡ್ತಿದಿರಲ್ಲ, ನಮ್ಮೋರ್ ಬರ್ಲಿ. ಅವನವರೇ ಹೋಗ್ಲಿ ಬಿಡಿ. ಏನೋ ಚಿಕ್ಕವಳು ತಿಳಿದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾಳೆ. ಅವಳು ಕೆಲಸ ಮಾಡ್ದಿದ್ರೆ ಏನಾಯ್ತು, ನಾವು ಮಾಡೋಣ, ನಡ್ರಿ ಹೋಗೋಣ. ಅಮ್ಮ ನೀಲ, ಸಸಿಯಾಗಿದ್ದಾಗ ಬಗ್ಗದ ಮರ ಹೆಮ್ಮರವಾಗಿ ಬೆಳೆದ ಮೇಲೆ ಬಗ್ಗಲು ಸಾಧ್ಯವೇ? ಇನ್ಮೇಲೆ ದುರಹಂಕಾರ ತುಂಬಿದ ಈ ದುರ್ಗುಣದವಳಿಂದ ಈ ಮನೆತನಕ್ಕೆ ಏನೇನ್ ಗ್ರಹಚಾರ ಕಾದಿದೆಯೋ ಆ ದೇವ್ರಿಗೇ ಗೊತ್ತು. ಮಾರಮ್ಮ, ಅರೆಸ್ಟ್. ಸುರೇಂದ್ರ, ಯಾಕಪ್ಪ ನನ್ನ ಜೊತೆ ಹುಡುಗಾಟ ಮಾಡ್ತಾ ಇದ್ದ? ಇದು ಹುಡುಗಾಟವಲ್ಲ, ಸತ್ಯವನ್ನೇ ನುಡಿಯುತ್ತಿದ್ದೇನೆ. ಸುರೇಂದ್ರ, ಅತ್ತಿಗೆ ಅದು ನನಗೆ ಗೊತ್ತು. ತುತ್ತು ಅನ್ನ ಕೊಡುವ ನ್ಯಾಯ ದೇವತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ. ನಮ್ಮ ಭಾವನವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀಯಾ? ಹೌದು. ಸುರೇಂದ್ರ, ನೀನ್ ಅರೆಸ್ಟ್ ಮಾಡುವಂತ ತಪ್ಪು ನಾನೇನ್ ಮಾಡಿದ್ದೀನಿ ಹೇಳಪ್ಪ? ಧರ್ಮ ದೇವತೆ ಅಂತ ನನ್ನ ಅತ್ತಿಗೆಯನ್ನು ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ ಕಾರಣದ ಮೇಲೆ. ಏನು ಹೇಳ್ತಿದ್ಯೋ ನೀನು? ಭಾವನವರು ಅಕ್ಕನನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೀಯ ನೀನು? ಅತ್ತಿಗೆ, ಆದರ ಮಾಡುವ ಹೆಣ್ಣು ಮನೆಯವರಿಗೆ ಹೇಳಿ ಆದರ ಮಾಡುವಳೆ. ಕರುಣೆಯಿಂದ ಕಟುಕ, ಕುರಿಯಿಂದ ಕೇಳುವವರ ಚಂಡನ್ನು ಕತ್ತರಿಸುವನೆ. ಹೇಳೋಣ, ಹೇಳು. ಸುರೇಂದ್ರ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ನಾವು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲೇನಪ್ಪ? ರಕ್ತ ಸಂಬಂಧ ಒಂದೇ ಆದರೂ ಅವರವರ ಮನಸ್ಸಿನಲ್ಲಿ ಹರಿಯುವ ಭಾವನೆಯನ್ನು ತಿಳಿಯಲು ಸಾಧ್ಯವೇ? ಆಯ್ತಪ್ಪ, ನನ್ನ ಹೆಂಡತಿನ ನಾನೇ ಕತ್ತಿಚಿಗೆ ಕೊಲೆ ಮಾಡಿದ್ದೀನಿ ಅಂತ ನಿನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಇನ್ಯಾರು? ಪ್ರತ್ಯಕ್ಷ ನೋಡಿದವರೇ ಬಂದು ನನ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರೋ ವಿಷ ಜಂತುಗಳು ಆಡಿದ ಮಾತುಗಳಿಗೆ ಬೆಲೆ ಕೊಟ್ಟು ನಿಮ್ಮ ಅಣ್ಣನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದೆಯಲ್ಲ? ಅತ್ತಿಗೆ, ನಾನು ಯಾರು? ಕಾನೂನು ರಕ್ಷಿಸುವ ನಾನೊಬ್ಬ ರಕ್ಷಕ. ನನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಯಾರೇ ಕಂಪ್ಲೇಂಟ್ ಕೊಟ್ಟರು, ಆರೋಪಿಯನ್ನು ಪತ್ತೆ ಹಚ್ಚಿ ಅವನ ಕೈಗೆ ಬೇಡಿ ಹಾಕಿಕೊಂಡು ಹೋಗುವುದೇ ಈ ಸುರೇಂದ್ರನ ಕರ್ತವ್ಯ. ಅಪ್ಪ ಸಹೋದರ, ನನ್ನ 40 ವರ್ಷದ ಬದುಕಿನಲ್ಲಿ ಒಂದೇ ಒಂದು ಇರುವೆಯನ್ನು ಕೊಂದಿಲ್ಲ. ಅಂಥದ್ರಲ್ಲಿ ನನ್ನ ಹೆಂಡತಿನ ನಾನೇ ಕತ್ತಿಚ್ಚಿ ಕೊಲೆ ಮಾಡಿದ್ದೀನಿ ಅಂದ್ರೆ ಅದನ್ನ ನೀನು ನಂಬ್ತೀಯೇನಪ್ಪ? ಅಣ್ಣ, ಈ ಯಾವ ಹುತ್ತದಲ್ಲಿ ಯಾವ ವಿಷ ಸರ್ಪ ವಾಸ ಮಾಡುತ್ತದೆಂದು ಯಾರು ಬಲ್ಲವರು? ಸತ್ಯ ಸುಳ್ಳು ಎನ್ನುವುದು ಆ ನ್ಯಾಯಾಲಯ ತೀರ್ಪು ಮಾಡುತ್ತದೆ. ನನ್ನ ಕಾನೂನಿನ ಪ್ರಕಾರ ನಿನ್ನ ಕೈಗೆ ಬೇಡಿ ಹಾಕಿಕೊಂಡು ಹೋಗಲೇಬೇಕು. ಕಾನೂನು, ಈ ನ್ಯಾಯಾಲಯ, ಕಾನೂನು ಎರಡು ಅಮೂಲ್ಯ ವಸ್ತುಗಳು ಹಣವಂತರ ಜೇಬಿನಲ್ಲಿವೆ. ಸತ್ಯ ಇದನ್ನು ಸುಳ್ಳು ಎಂದು ಸಾಧಿಸುವ ಲುಚ್ಚ ರಾಜಕಾರಣಿಗಳ ಮನೆಯ ಅಂಗಳದಲ್ಲಿವೆ. ಧರ್ಮದಿಂದ ಬದುಕ್ತಾ ಇರುವ ಮಾನವಂತರ ಮಾನನ 3 ಕಾಸಿಗೆ ಹರಾಜು ಹಾಕಿ ಶಿಕ್ಷೆ ನೀಡುತ್ತೆ ಇಂದಿನ ಕಾನೂನು ನ್ಯಾಯಾಲಯ. ತಮ್ಮ, ಈ ಕಾನೂನು ನ್ಯಾಯಾಲಯ ನಮ್ಮಂತವರಿಗೆ ನೆಪಕ್ಕೆ ಮಾತ್ರಪ್ಪ. ಅಣ್ಣ, ನೀನು ಏನೇ ಹೇಳೋದಾದರೂ ಪೊಲೀಸ್ ಸ್ಟೇಷನ್ ಮುಂದೆ ಹೇಳು, ನನ್ನ ಮುಂದೆ ಅಲ್ಲ. ತಿಳಿಯುತ್ತೆ? ನ್ಯಾಯ ಎಲ್ಲಿ ಉಳಿದಿದೆ? ನ್ಯಾಯ ಸಿಗೋದು ಎಲ್ಲಿ?
ಹತ್ತು ತಾಯಿನ ಆಗ್ತಂಗ್ಯಾರನ್ನ ಮಾಡ್ಕೊಂಡು ಹೆಂಡತಿನ ಮತ್ತೊಬ್ಬರ ಜೊತೆ ಮಲಗಿಸಿ ಖಾದಿ ತೊಟ್ಟುನು ಇಂದಿನ ಗಾಂಧಿವಾದಿ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಎಂಬ ಮಹಾಪಿಡುಗು ಇಡೀ ದೇಶ ತುಂಬಾ ವ್ಯಾಪಿಸ್ತಾ ಇರುವಾಗ ನಾನೊಬ್ಬ ಅಣ್ಣಾ ಹಜಾರೆ ಅಂತ ನ್ಯಾಯಾಲಯದ ಕಟ್ಕಟ್ಟಿಯಲ್ಲಿ ನಿಂತ್ಕೊಂಡು ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ನಾಳೆ ಬಾ ಅಂತಾರೆ ವಿನಃ ನನಗೆ ನ್ಯಾಯ ಸಿಗೋದಿಲ್ಲ ಅಪ್ಪ, ನ್ಯಾಯ ಸಿಗೋದಿಲ್ಲ. ಆ ಭ್ರಷ್ಟ ರಾಜಕಾರಣಿಗಳು ಸುಳ್ಳಿದ ಮಾತುಗಳನ್ನೇ ಸತ್ಯ ಅಂತ ತಿಳಿದುಕೊಂಡು ಸತ್ಯವನ್ನ ಮಣ್ಣಲ್ಲೇ ಮಣ್ಣಾಗಿಸ್ತೀಯೋ ಹೇಳು. ನೀಲಾ, ಇವತ್ತು ಕಾನೂನು ಕಾಪಾಡುವ ಈ ರಕ್ಷಕರು ನರಭಕ್ಷಕರಾಗಿದ್ದಾರೆ. ಈ ದೇಶದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮದ ನಂದ ದೀಪ ಶಾಂತವಾಗಿ ಆರಿಸಿ ಅನ್ಯಾಯ, ಅನೀತಿ, ಅಧರ್ಮದ ಕರ್ಮದ ದೀಪ ಸೂರ್ಯನ ತರಹ ಪ್ರಜ್ವಲವಾಗಿ ಉರಿತಾ ಇದೆ. ಅಣ್ಣ, ನಿನ್ನ ಬುದ್ಧಿಯ ಮಾತಿಗೆ ಕಿವಿಗೊಡುವನು ನಾನಲ್ಲ. ಮರ್ಯಾದೆಯಾಗಿ ನಿನ್ನ ಕೈಗಳನ್ನು ನೀನೇ ಮುಂದೆ ಮಾಡಿದರೆ ಒಳ್ಳೆಯದು. ಇಲ್ಲವಾದರೆ ಅನ್ನನೆಂಬುದನ್ನು ಮರೆತು 4-0 ಬಾತು ಪೊಲೀಸ್ ಜೀಪಿನಲ್ಲಿ ಹಾಕಿಕೊಂಡು ಹೋಗಬೇಕಾಗುತ್ತದೆ. ಅಚ್ಚರ. ಶಹಬಾಸ್ ತಮ್ಮ, ಶಹಬಾಸ್, ಮೆಚ್ಚಿದೆ ನಿನ್ನ ಈ ಕುಟಿಲ ಮಾತಿಗೆ. ನಿನಗೆ ಈ ರಕ್ತ ಸಂಬಂಧಕ್ಕಿಂತ ಆ ನೀಚ ರಾಜಕಾರಣಿ ಹಣ ನಿನ್ನ ಕಣ್ ಕುಗ್ಸ್ತಾ ಇದೆ. ಇಂದಿನ ಕಲಿಯುಗದಲ್ಲಿ ಸರ್ಕಾರಿ ನೌಕರಿ ಮಾಡುವವರು, ಸತ್ಯ ನ್ಯಾಯ ನೀತಿಯಿಂದ ಕೆಲಸ ಮಾಡಿದವರು ಯಾರು ಮುಂದೆ ಬಂದಿಲ್ಲ. ಅದೇ ಸತ್ಯ, ಅದೇ ಸುಳ್ಳು, ಅದೇ ಸತ್ಯವನ್ನು ಸಾಧಿಸಿ ತೋರಿಸಿದವರು ಸಾಕಷ್ಟು ಹಣ ಅಂತಸ್ತು ಗಳಿಸಿಕೊಂಡು ತಮ್ಮ ಹೆಂಡರ ಮಕ್ಕಳೊಂದಿಗೆ ಐಷಾರಾಮಿ ಜೀವನ ಕಳೆಯುತ್ತಿದ್ದಾರೆ. ಏ ಪೊಲೀಸ್, ತೊಡಿಸು ಈ ಕಟಕನ ಕೈಗೆ ಬೇಡೆಯನ್ನ. ಎಸ್ ಸರ್. ಯಾಕೋ ಬೇಡೆಯನ್ನ ಮರ್ತೆ ಬಂದೇನಾ? ಹೆಣ್ಮಕ್ಳಿಂದ ತಿರ್ಗಾಡಿ ಯಾರು ಬಿ ಹಾಕೊಂತೇವೆ ಏನು ಗೊತ್ತಾಗೋದು ನಮಗ. ಅವನವರು ಯಾವ ತಪ್ಪನ್ನು ಮಾಡಿಲ್ಲಪ್ಪ. ದಯವಿಟ್ಟು ಆ ಪಾಪಿಗಳ ಮಾತನ್ನು ನಂಬಿ ನಿಮ್ಮ ಅಣ್ಣನನ್ನು ಅರೆಸ್ಟ್ ಮಾಡಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ದಯವಿಟ್ಟು ಅವರನ್ನು ಬಿಟ್ಬಿಡಪ್ಪ. ಹತ್ತಿಗೆ ಅದು ನನಗೆ ಚೆನ್ನಾಗಿ ಗೊತ್ತು. ನೋಡು, ಇಡೀ ಸತ್ಯವನ್ನ ಮಾತ್ರ ಮಣ್ಣಲ್ಲಿ ಮಣ್ಣಾಗಿಸಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಅವ್ರಿಗೆ ಯಾವ ತಪ್ಪನ್ನು ಮಾಡಿಲ್ವ, ಬಿಟ್ಬಿಡ ಅವರನ್ನ. ಹೊತ್ತಿಗೆ ಯಾವುದು ಸತ್ಯ ಯಾವುದು ನಿತ್ಯ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇಡೀ ಊರು ತುಂಬಾ ಇವನೊಬ್ಬ ಕೊಲೆಗಾರನೊಂದು ಇಡೀ ಸಮಾಜವೇ ಕೂಗುತ್ತಿದೆ. ಮೇಲಾಗಿ ನನ್ನ ಮೇಲಿನ ಅಧಿಕಾರಿಗಳು ಈ ಕಟುಕನ ಕೈಗೆ ಬೇಡಿ ಹಾಕಿಕೊಂಡು ಬಾಯೆಂದು ನನ್ನ ಮೇಲೆ ಒತ್ತಡ ಹೇರುತ್ತಲೇ ಇದ್ದಾರೆ. ಅಮ್ಮ ನೀಲ, ಬೆನ್ನಿಂದ ಹುಟ್ಟಿದವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಇನ್ನು ಸಮಾಜ, ಆ ಪಾಟೀಲ್ನಂತ ನಿಷ್ಕರ್ಮಿಗಳು ನನ್ನ ಮೇಲೆ ಅಪವಾದ ಹೊರಿಸೋದು ಏನ್ ಮಹಾ. ಹಿಂದಲ್ಲ ನಾಳೆ ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ. ಆವಾಗ ಸುಳ್ಳುಗಾರಿಗೆ ಶಿಕ್ಷೆ ಇದ್ದೇ ಇದೆ ಅಮ್ಮ. ಬಾ ಸುರೇಂದ್ರ, ನಿನಗೆ ತುಣಿಸಿ ಬೆಳೆಸಿದ ಈ ನನ್ನ ಕೈಗಳಿಗೆ ನಿನ್ ಕೈಯಾರೆ ತೊಡಿಸಿದ್ಯಲ್ಲಪ್ಪ ಬೇಡಿನ. ಅಮ್ಮ, ನಿನಗೆ ಆ ನಂದೀಶ ಒಳ್ಳೇದ್ ಮಾಡ್ಲಪ್ಪ, ಒಳ್ಳೇದ್ ಮಾಡ್ಲಿ. ಅಣ್ಣ, ಈ ನಿನ್ನಂತ ನೀಚನ ಕೈಗಳು ನನಗೆ ಒತ್ತು ಅನ್ನ ಉಣಿಸಿ ಬೆಳೆಸಿ ಇಂಥ ಕಠೋರವಾದ ಹೇಸಿ ಕೃತ್ಯಕ್ಕೆ ಕೈ ಹಾಕ್ತಿ ಅನ್ನೋದು ನನಗೆ ಗೊತ್ತಾಗಿರ್ಲಿಲ್ಲ. ಈ ನಿನ್ನ ನೀಚನ ಕೈಗೆ ಬೇಡಿ ತರಿಸಲು ನನಗೆ ಅಸಹ್ಯವಾಗುತ್ತಿದೆ.
ಆಯ್ತಪ್ಪ. ತಮ್ಮ ಸುರೇಂದ್ರ ಏನು ಮಾಡ್ತಿದೆಯಪ್ಪ? ಬಾ ಬಾ, ಸರಿಯಾಗಿದ್ದೇನೆ ಮಾಡ್ತಾ ಇದ್ದೇನೆ ಬಾ ಅಣ್ಣ. ನಾನು ಹೇಳ್ತೀನಿ ಭಾವನವರು ಯಾವ ತಪ್ಪನ್ನು ಮಾಡದೆ ಆ ಪಾಪಿ ವಿಷ ಜಂತುಗಳ ಮಾತುಗಳನ್ನು ಕೇಳಿಕೊಂಡು ಭಾವನವರೇ ಕೊಲೆ ಮಾಡಿದ್ದಾರಂತ ಆ ಕೆ ಪಾಟೀಲ್ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ. ಅದರ ಪರವಾಗಿ ಇವನು ಭಾವನವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಹೇಳ್ರಿ, ಭಾವನವರು ಯಾವ ಅಪರಾಧ ಮಾಡಿಲ್ಲ ಅಂತ ನೀವಾದ್ರೂ ಹೇಳ್ರಿ. ಏ ಗೌಡ, ಅಣ್ಣ ತಮ್ಮರ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡಿಯೇನಲೇ ಮಗನ? ಈಗಲೇ ಬರುತ್ತಲೇ ನಿನ್ನ ನರಕದ ದಾರಿಯನ್ನು ತೋರಿಸಲು. ನಿಲ್ಲುವಿರಾ? ಒಂದೇ ಕರುಳ ಬಳಿಯ ಕುಡಿಗಳು ನಾವು. ಇವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಮತ್ತೊಬ್ಬರ ಮೇಲೆ ಅಪವಾದ ಹೊರಿಸೋದು ಶುದ್ಧ ತಪ್ಪು. ಸುರೇಂದ್ರ, ನಿನಗೆ ಆ ಪರಮಾತ್ಮ ಒಳ್ಳೇದು ಮಾಡ್ಲಪ್ಪ. ಕರ್ಕೊಂಡು ನಡಿ ನನ್ನ. ನೀಲ, ಈ ಮನೆಯಲ್ಲಿ ದೇವರೇ ಇಲ್ಲ ಅಂದ ಮ್ಯಾಗ ನಾವಿಲ್ಲಿರೋದು ಸರಿಯಲ್ಲ. ನಡಿ ನೀಲ, ಹೋಗೋಣ. ಅಣ್ಣನ ಕೂಡ ನಾವು ಕೂಡ ಹೋಗೋಣ, ನಡಿ. ನೀವು ನಿಮ್ಮ ಅಣ್ಣನೊಂದಿಗೆ ನಡೆಯಿರಿ ಮನೆ ಬಿಟ್ಟು. ತಪ್ಪೇ ಮಾಡ್ತೀಪ. ನಿಜವಾದ ನನ್ನ ಗಂಡ ಅಂದ್ರೆ ನೀನೇ ಅಲ್ವೇನ್ರಿ? ನೀನ್ ಹೇಳಿದ್ದಕ್ಕೆ ತಾನೇ ದೇವ್ರಂತ ನನ್ನನ್ನು ಹೊರಗೆ ಹಾಕಿದ್ದೆ. ಬನ್ರಿ ಒಳಗಡೆ. ಅವ್ರನ್ನ ಗಾಡಿಯಾಗ ಕುಂದಿಸಿ ಬಂದನ್ರಿ. ಏಯ್ ಹೋಗ, ಇವ್ರ ನಿಮ್ಮ ಹೆಣ್ಮಕ್ಳನ್ರಿ. ಹೌದಾ, ಹೆಣ್ಣುಲಿ ಅದ. ಏಯ್ ರೀ, ಬನ್ರಿ. ಇಷ್ಟ ತನಕ ಮಾತಾಡಿ ಮಾತಾಡಿ ಸುಸ್ತಾಗ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಒಂದು ಗ್ಲಾಸ್ ಹಾರ್ಲಿಕ್ಸ್ ಕೊಡ್ತೀನಿ. ಹಾರ್ಲಿಕ್ಸ್ ಕೊಡುವ ಮುನ್ನ ಹೇಳಿ, ಏನ್ ಬೇಕು? ಏನ್ ಕೊಡ್ತೀವಿ?